ಉರ್ಮಿಳಾ, ದೇವಿ ಸ್ತೋತ್ರ ಹೇಳಿ ಎಷ್ಟು ದಿನ ಆಯ್ತಲ್ವಾ? ಹೌದು ಅಕ್ಕ, ಅದು ಇದು ಅಂತ ಓಡಾಡ್ದಳಿದ್ವಲ್ಲ, ಅದಕ್ಕೆ ಆಗಿರಲಿಲ್ಲ. ಹಾಗಂತ ನೆಪ ಹೇಳೋಕ್ಕಾಗತ್ತೇನೆ ದೇವರಿಗೆ? ಹೇಗೂ ನವರಾತ್ರಿ ಬರ್ತಾ ಇದೆಯಲ್ಲ, ಶುದ್ಧವಾಗಿ ಪೂಜೆ ಮಾಡಿ ಸ್ತೋತ್ರ ಹೇಳಿ ಮುಗಿಸ್ಬಿಡೋಣ. ಆಯ್ತಲ್ಲ, ಏನು ನಾಳೆಯಿಂದಲೇ ನವರಾತ್ರಿ ಶುರು. ಸರಸ್ವತಿ ಪೂಜೆ ದಿನನೇ ಬೊಂಬೆ ಇಟ್ಬಿಡೋಣವಾ? ಹ್ಞೂ ಕಣೆ, ನಾಡಿದ್ದೇ ಸರಸ್ವತಿ ಪೂಜೆ. ಎಲ್ಲ ತಯಾರಿ ಮಾಡ್ಕೋಬೇಕು. ನೀನು ಸತ್ಯ ಇಬ್ಬರು ಸೇರಿಕೊಂಡು ಆ ಪೆಟ್ಟಿಗೆಯಲ್ಲಿ ಗೊಂಬೆ ಇದೆ ನೋಡು, ಅದನ್ನು ತೆಗೆದು ಶುಚಿ ಮಾಡಿಡಿ. ಬೊಂಬೆ ಇಟ್ಟಿರೋ ಪೆಟ್ಟಿಗೆ ಎಲ್ಲಿದೆ ಅಕ್ಕ? ಅಲ್ಲೇ ಮೇಲ್ ರೂಮಲ್ಲಿದೆ ಕಣೆ, ಅದನ್ನೆಲ್ಲ ತೆಗೆದು ಶುಚಿ ಮಾಡಿಟ್ಕೊಳ್ಳಿ ಆಯಿತಾ? ಹಾಗೆಯೇ ಬೊಂಬೆ ಬಾಗಿನ ಕೊಡಬೇಕು, ಅದಕ್ಕೆ ಮಕ್ಕಳನ್ನು ಕರೆಸ್ಬೇಕು. ಆಮೇಲೆ ಬೆಲ್ಲದ ದೋಸೆ ಮಾಡಬೇಕು ನೋಡು. ದೋಸೆಗೆ ಒಳ್ಳೆ ಅಕ್ಕಿ, ಒಳ್ಳೆ ಬೆಲ್ಲ ಎಲ್ಲ ತರಿಸ್ಬೇಕು. ಇದನ್ನೆಲ್ಲ ಆ ಸತ್ಯಂಗೂ ಹೇಳ್ಕೊಡು. ಯಾಕೆಂದರೆ ನಿನಗೂ ವಯಸ್ಸಾಗ್ತಾ ಬಂತು ಕಣೆ. ಎಷ್ಟು ಅಂತ ನೀನು ಒಬ್ಬಳೇ ಮಾಡ್ತೀಯ ಹೇಳು? ಅಕ್ಕ, ನನಗ? ಹ್ಞೂ ಕಣೆ, ನಮಗಿಬ್ಬರಿಗೂ ವಯಸ್ಸಾಗ್ಲಿಲ್ವೇನೆ? ಅವಳು ಸ್ವಲ್ಪ ಕೆಲಸ ಮಾಡಿದ್ರೆ ನಮಗೂ ರೆಸ್ಟ್ ಸಿಗುತ್ತೆ. ಅಕ್ಕ, ನನಗೆ ಅಳಿಯ ಬರೋವರೆಗೂ ವಯಸ್ಸಾಗಲ್ಲ. ನನಗೆ? ನಿನಗಾದ್ರೆ ಅಳಿಯ ಸೊಸೆ ಎಲ್ಲ ಇದ್ದಾರೆ. ಉರ್ಮಿಳಾ, ಈ ಸಲ ಸತ್ಯಂಗೊಂದು ಒಳ್ಳೆ ರೇಷ್ಮೆ ಸೀರೆ ಕೊಡಿಸ್ಬೇಕು ಕಣೆ. ನಾನೇ ಕರ್ಕೊಂಡು ಹೋಗಿ ಕೊಡಿಸ್ತೀನಿ. ಅವಳು ಹೇಳಿದ್ರೆ ಅವಳಿಗೆ ಆರ್ಸಕ್ಕೆ ಬರಲ್ಲ. ಸೀರೆ ಅಂದರೆ ಅವಳಿಗೆ ಅಷ್ಟಕ್ಕಷ್ಟೇ ಅಲ್ವಾ? ಪಾಪ ಅಕ್ಕ, ಅವಳು ಪ್ಯಾಂಟು ಶರ್ಟು ಹಾಕೊಂಡು ಬೆಳೆದಿರೋ ಹುಡುಗಿ ಅಲ್ವಾ, ಅವಳಿಗೆ ಎಲ್ಲಿ ಗೊತ್ತಿರತ್ತೆ ಹೇಳು? ಅದಕ್ಕೇನೆ ನಾವು ಹೇಳ್ಕೊಡ್ಬೇಕು ಕಣೆ, ಯಾವ ಫಂಕ್ಷನ್ಗೆ ಯಾವ ಥರ ಸೀರೆ ಉಟ್ಕೊಂಡು ಹೇಗೆ ಮಿಂಚಬೇಕು ಅಂತ. ಆಹಾ, ಪ್ರೀತಿ ನೋಡು ಸೊಸೆ ಮೇಲೆ. ಉರ್ಮಿ, ಗೋಳು ಹೊಯ್ಕೊಂಡ್ರೆ ಹಾಕ್ತಿ ನೋಡು. ಆದರೂ ಸೊಸೆ ಮೇಲೆ ಅದೇನು ಪ್ರೀತಿನೋ ಏನೋ. ಪಾಪ ಹುಡುಗಿ ಪದ್ಮ ಲಕ್ಷ್ಮಣನ್ನೇ ನಂಬ್ಕೊಂಡಿದ್ದಾಳೆ. ಅವನಿಗೋಸ್ಕರ ಎಲ್ಲ ಬಿಟ್ಟು ಎಲ್ಲರಿಂದ ದೂರವಾಗಿ ಅಜ್ಞಾತವಾಗಿ ಬದುಕ್ತಾ ಇದ್ದಾಳೆ. ಅವಳನ್ನು ಹಾಗೆ ಬಿಟ್ಟರೆ ಅದು ನಾವು ಅವಳಿಗೆ ಮಾಡೋ ಅನ್ಯಾಯ ಆಗುತ್ತೆ, ಸ್ವಾರ್ಥ ಆಗುತ್ತೆ. ತಮ್ಮ ಮಾಡಿರೋ ತಪ್ಪನ್ನು ತಿದ್ದೋದು ಅಣ್ಣನಾಗಿ ನನ್ನ ಕರ್ತವ್ಯ. ಆ ಹುಡುಗಿಗೆ ಹೆಸರು ಸ್ಥಾನ ಸಿಗೋ ಥರ ಮಾಡಬೇಕು. ಹೌದು, ಸತ್ಯ ಹೇಳೋದು ಸರಿಯಾಗಿದೆ. ಇದಕ್ಕೆಲ್ಲ ಒಂದು ತೆರೆ ಎಳಿಬೇಕು ಅಂದರೆ ಪದ್ಮನ್ನ ಈ ಮನೆಗೆ ಕರ್ಕೊಂಡು ಬರಬೇಕು. ಆದರೆ ಯಾವ ಕಾರಣ ಹೇಳಿ ಕರ್ಕೊಂಡು ಬರೋದು? ನಾನು ಬಾ ಅಂದರೆ ಅವಳು ಬರ್ತಾಳಾ? ಲಕ್ಷ್ಮಣ ಒಪ್ಪಿಬಿಡ್ತಾನ? ಲಕ್ಷ್ಮಣನ ಒಪ್ಪಿಗೆ ಇಲ್ಲದೆ ಅವಳು ಬರೋಕ್ಕೆ ಸಾಧ್ಯನಾ? ಏನು ಮಾಡಲಿ ದೇವ್ರೇ, ಇದಕ್ಕೆಲ್ಲ ನೀನೇ ಏನಾದರೂ ಒಂದು ದಾರಿ ತೋರಿಸ್ಬೇಕು. ರೀ ರೀ, ಏನು ಯೋಚನೆ ಮಾಡ್ತಾ ಕೂತಿದ್ದೀರಿ? ಅಲ್ಲ, ಮಾತ್ರೆ ಕೂಡ ತಗೊಂಡಿಲ್ಲ ನೀವು? ಏನೂ ಇಲ್ಲ ಸೀತಾ, ಹೀಗೆ ಏನೇನೋ ಯೋಚನೆಗಳು. ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಿಮ್ಮನ್ನು ನೀವೇ ಮರ್ತು ಬಿಡ್ತೀರಾ. ಹೀಗೆ ಆರೋಗ್ಯನ ಯಾರು ಅಸಡ್ಡೆ ಮಾಡ್ಕೋತಾರಾ ಹೇಳಿ? ಅಸಡ್ಡೆ? ಎಂಥ ಒಳ್ಳೆ ಮಾತು ಹೇಳಿದೆ ಸೀತಾ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಇದ್ದೇ ಇರುತ್ತೆ ನಿನ್ನ ಹತ್ರ. ಏನಾಯ್ತು ರೀ ನಿಮಗೆ? ಏನು ಪ್ರಶ್ನೆ, ಏನು ಉತ್ತರ, ಏನೇನೋ ಮಾತಾಡ್ತಿದ್ದೀರಾ? ಏನೂ ಇಲ್ಲ ಸೀತಾ, ಹೀಗೆ ಏನೇನೋ ಯೋಚನೆಗಳು. ಈಗೇನು ಅದೇನು ಯೋಚನೆ ಮಾಡ್ತಿದ್ರಿ ಅಂತ ಹೇಳ್ತಿರೋ ಇಲ್ವೋ? ಹೀಗೆ ನಗಿಸ್ಬಿಟ್ಟು ಮಾತು ಮರೆಸ್ಬಿಡ್ತೀರಾ, ವಿಷಯನೂ ಮರೆಸ್ಬಿಡ್ತೀರಾ. ಆಯ್ತಾಯ್ತು, ಮೊದಲು ಮಾತ್ರೆ ತಗೊಳ್ಳಿ. ದೇವರು ದೊಡ್ಡವನು ಕಣೆ. ಬೆಟ್ಟದಾಗ ಬಂದ ಸಮಸ್ಯೆ ಸೀತಮ್ಮನ ದಯೆಯಿಂದ ಬೆಣ್ಣೆ ಹಾಕಿ ಕರ್ಗೋಯ್ತು. ಆ ದೇವರು ನಮ್ಮ ಕೈ ಬಿಡಲಿಲ್ಲ. ಕಿರ್ಜಮ್ಮ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಕಣೆ, ನಿನ್ನ ಮತ್ತೆ ಸೀತಾ ಅವ್ರ ಮಧ್ಯೆ ಏನೋ ಅಗ್ರಿಮೆಂಟ್ ಇತ್ತಲ್ಲ, ಅದ್ರ ಬಗ್ಗೆ. ಅವ್ರ ಒಳ್ಳೆತನ ನಿನ್ನನ್ನು ಕಾಪಾಡ್ತು ಅಂತ ಹೇಳ್ತಾ ಇದ್ದಾರೆ. ಅಜ್ಜಿ, ನಮ್ಮ ಅತ್ತಿಗೆ ಏನು ಕಮ್ಮಿನಾ?
ಅವ್ರ ಒಳ್ಳೆ ಮನಸ್ಸು ದೊಡ್ಡಮ್ಮನ ಮನಸ್ಸನ್ನ ಗೆದ್ದುಬಿಟ್ಟಿದೆ. ಅದಕ್ಕೆ ತಾನೇ ಅಕ್ಕೆ ಮತ್ತು ದೊಡ್ಡಮ್ಮನ ಲವ್ ಸ್ಟೋರಿ ಶುರು ಆಗಿದ್ದು. ಹಾಗೆಲ್ಲ ಏನೂ ಇಲ್ಲ. ನನ್ನ ಅತ್ತೆಗೆ ಅದನ್ನು ಗುರುತಿಸೋ ಮನಸ್ಸಿತ್ತು. ಅದಕ್ಕೆ ನಾವಿಬ್ರು ಒಂದಾಗಿತ್ತು. ಆ ಮನಸ್ಸು ಅವ್ರಿಗೆ ಇರಲಿಲ್ಲ ಅಂದಿದ್ದಿದ್ರೆ ನಾನು ಏನೇ ಮಾಡಿದಿದ್ರು ಅದು ವೇಸ್ಟ್ ಆಗ್ತಿತ್ತು. ನೋಡಿದ್ರ ಅತ್ತೆ ನಿಮ್ಮ ಮೊಮ್ಮಗಳನ್ನ ಅವಳ ಅತ್ತೆನ ಬಿಟ್ಕೊಡಲ್ಲ ಅಂತಾಳೆ. ನೀವು ಬಿಟ್ಕೊಡ್ತೀಯ ಜಾನಕಿ? ಹಾಗೇನೆ ಅವಳು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅನ್ನೋ ಗಾದೆ ಯಾವತ್ತೂ ಸುಳ್ಳಾಗಲ್ಲ ನೋಡು. ಅಲ್ಲ ಗಿರ್ಜಮ್ಮ, ಈ ಅಗ್ರಿಮೆಂಟ್ ವಿಚಾರ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೋಗಿ ಬಿಡು ಸತ್ಯ, ಆ ವಿಷಯ ಕೇಳಿದ್ರೆ ನಿಮಗೆ ಬೇಜಾರಾಗತ್ತೆ. ಈ ಒಳ್ಳೆ ಕ್ಷಣಗಳನ್ನು ಯಾಕೆ ಆ ವಿಷಯ ಮಾತಾಡಿ ಕಳ್ಕೋಬೇಕು ಹೇಳು? ಅಲ್ಲ ಗಿರ್ಜಮ್ಮ, ಸತ್ಯ ನನಗೂ ಗೊತ್ತಾಗಬೇಕಲ್ವಾ? ನಾನು ಯಾವತ್ತೂ ಗಂಡನ ಮನೆ ವಿಚಾರ ನಿಮ್ಮ ಹತ್ರ ಹೇಳ್ಕೊಂಡೇ ಇರಲಿಲ್ಲ. ಅದು ಅಲ್ಲದೆ ನನಗೆ ಮತ್ತೆ ಅತ್ತೆಗೆ ಬಿಟ್ಟರೆ ಬೇರೆ ಯಾರಿಗೂ ಈ ವಿಷಯ ಗೊತ್ತೇ ಇರಲಿಲ್ಲ. ಆದರೆ ದಿವ್ಯಾ ಗೊತ್ತಾಯ್ತಲ್ಲ ಸತ್ಯ ಅವರೇ, ಅವಳೇ ನಮಗಿದನ್ನೆಲ್ಲ ಹೇಳಿದ್ದು. ಆದರೆ ದಿವ್ಯಾಗೆ ಹೇಗೆ ಗೊತ್ತಾಯ್ತು? ಅವಳಿಗೆ ನಿಮ್ಮ ಅಕ್ಕ ಕೀರ್ತನ ಇದ್ದಾರಲ್ಲ, ಅವ್ರು ಹೇಳಿದ್ರು ಅನ್ಸುತ್ತೆ. ಅಂದರೆ ಅತ್ತಿಗೆಗೆ ಇಲ್ಲೂ ಶತ್ರುಗಳಿದಾರ? ದಿವ್ಯಾ ಅದಕ್ಕೆ ವಿರುದ್ಧ ಪಿತೂರಿ ಮಾಡಕ್ಕೆ ಕಾಯ್ತಾ ಇದ್ದಾಳೆ. ಅವಳಿಗೆ ನಮ್ಮ ಕೀರ್ತನ ಅಕ್ಕನ ಸಪೋರ್ಟ್ ಬೇರೆನಾ? ಈ ನಮ್ಮ ಅಕ್ಕಂಗೋ ಒಂಚೂರು ಸೆನ್ಸೇ ಇಲ್ಲ. ಯಾರ ಹತ್ರ ಏನು ಮಾತಾಡಬೇಕು ಅಂತಲೂ ಗೊತ್ತಿಲ್ಲ ಅವಳಿಗೆ. ಆಮೇಲೆ ಅದೇನೋ ನೀವೆಲ್ಲ ಮೊಬೈಲಲ್ಲಿ ನೋಡ್ತಾ ಇರ್ತೀರಲ್ಲ, ಒಬ್ರೊಬ್ರು ಮಾತಾಡಿಕೊಂಡು ವಿಡಿಯೋ ಕಾಲ್, ಅದನ್ನು ಮಾಡಿದ್ಲು. ಅದ್ರಲ್ಲಿ ತೋರಿಸಿದ್ದಕ್ಕೆ ನಮಗೆ ಗೊತ್ತಾಗಿದ್ದು. ನಮ್ಮ ಟೈಮ್ ಸರಿ ಇಲ್ಲದೆ ಇದ್ದಾಗ ಹೀಗೆಲ್ಲ ಆಗತ್ತೆ ಅಂತ ಅನ್ಸುತ್ತೆ ಗಿರ್ಜಮ್ಮ. ಏನು ಮಾಡೋದು? ಏನು ಮಾಡೋದು ಅಂದರೆ ಅವಳಿಗೆ ಸರಿಯಾಗಿ ಕ್ಲಾಸ್ ತಗೋಬೇಕು. ಇರಿ, ದೊಡ್ಡಪ್ಪಂಗೆ ಹೇಳಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ರಿತು, ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡ. ಕೊಚ್ಚೆಗೆ ಕಲ್ಲು ಹಾಕಿದ್ರೆ ಅದು ಸಿಡಿಯೋದು ನಮ್ಮ ಮೇಲೇನೆ. ಬಿಟ್ಬಿಡು. ಅದಕ್ಕೆ ನೀವು ಹೀಗೆ ಎಲ್ರನ್ನೂ ಕ್ಷಮಿಸೋದಿಕ್ಕೇನೆ ಎಲ್ಲರೂ ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ಳೋದು. ಅದರಲ್ಲೂ ನಮ್ಮ ಅಕ್ಕಂಗೆ ನೀವು ಸ್ವಲ್ಪ ಜಾಸ್ತಿನೇ ಚಾನ್ಸ್ ಕೊಟ್ಟಿದ್ದೀರಾ, ಆದರೂ ಅವಳು ಇನ್ನೂ ಬುದ್ಧಿ ಕಲ್ತಿಲ್ಲ. ಏನು ಎಲ್ಲರೂ ಸೇರ್ಕೊಂಡು ಹರಟೆ ಹೊಡಿತಿದ್ದೀರಾ? ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ ಅನಿಸುತ್ತೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್ಮು? ಬೇಕಾದರೆ ನೀನು ಬಂದು ಸೇರ್ಕೊ, ನಾವೇನು ಬೇಡ ಅನ್ನಲ್ಲ. ಮನೆಗೆ ಬಂದವ್ರ ಹತ್ರ ನಾಲ್ಕು ಒಳ್ಳೆ ಮಾತಾಡೋಣ ಅನ್ನೋ ಜ್ಞಾನನೇ ಇಲ್ಲ. ಇಲ್ಲಿ ಕಮೆಂಟ್ ಮಾಡೋಕ್ಕೆ ಬಂದ್ಬಿಟ್ಲು. ಹೋಗಿ ಅವಳಿಗೆ. ನಾನೇನೋ ಹೋಗ್ತೀನಿ, ಆದರೆ ಇವಳು ಇಲ್ಲಿಗೆ ಬರಲಿಲ್ವಲ್ಲ ಅಂತ ಬೇಜಾರು. ಪರ್ಮನೆಂಟಾಗಿ ಇಲ್ಲೇ ಬರ್ತಾಳೆ ಅಂತ ಅಂದ್ಕೊಂಡೆ, ಸ್ವಲ್ಪದ್ರಲ್ಲೇ ಎಸ್ಕೇಪ್ ಆಗ್ಬಿಟ್ಲು. ನೋಡೆ, ಆ ಮಾತೆಲ್ಲ ಹೇಳಬೇಡ ನೀನು. ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕೂರೋದಿಕ್ಕೆ ಅವಳೇ ನೀನು ಅಂದ್ಕೊಂಡ್ಯಾ? ಅವಳ ಅತ್ತೆನೇ ಅವಳನ್ನ ಹೊರಗಡೆ ಕಳ್ಸೋದ್ರಲ್ಲಿ ಇದ್ರು. ಬೇಡ ದಿವ್ಯಾ, ಏನೇನೋ ಮಾತಾಡಿ ಅವ್ರಿಗೆ ಹರ್ಟ್ ಮಾಡಬೇಡ. ಏಯ್, ಸಾಕು, ಸುಮ್ಮನೆ ಇರೋ. ಸತ್ಯ, ನೀನು ಬರ್ತೀಯ ಅನ್ನೋ ಖುಷಿಗೆ ವೆಲ್ಕಮ್ ಡ್ರಿಂಕ್, ಸಾರಿ ಡೆಸರ್ಟ್ ಕೂಡ ಮಾಡಿದ್ದೆ.
ಏನು ಮಾಡೋದು, ಜಸ್ಟ್ ಮಿಸ್. ಅಲ್ಲೇ ಉಳ್ಕೊಂಬಿಟ್ಟೆ. ಅಕ್ಕ, ಸ್ವಂತ ತಂಗಿ ಲೈಫ್ ಹಾಳಾಗ್ಲಿ ಅಂತ ಬಯಸೋ ಮೊದಲನೇ ಅಕ್ಕ ನೀನೇ ಇರಬೇಕು ಕಣೆ. ಹಾಗೆ ಅನ್ಕೋ, ನನಗೇನು ಲಾಸ್ ಇಲ್ಲ. ಆದರೂ ಸತ್ಯ, ನೀನು ಸೋಲದ್ನ ನಾನು ನೋಡಲೇಬೇಕು. ಅದು ನಿನ್ನ ಕನಸಲ್ಲೂ ಸಾಧ್ಯ ಇಲ್ಲ ಬಿಡು. ಜಗತ್ತನ್ನು ಒಂದು ಕಡೆ ತೂಕಕ್ಕಿಟ್ಟು ನಿನ್ನ ದುರ್ಬುದ್ಧಿನ ಇನ್ನೊಂದು ಕಡೆ ತೂಕಕ್ಕಿಟ್ರೆ ನಿನ್ನ ದುರ್ಬುದ್ಧಿನೇ ಜಾಸ್ತಿ ತೂಗ್ತಾ ಇರುತ್ತೆ ಅಂತ ನೀಚ ಹೆಣ್ಣು ನೀನು. ಯಾರು ಏನು ಬೇಕಿದ್ರು ಅಂದ್ಕೊಳ್ಳಿ, ನಾನು ಕೇರ್ ಮಾಡಲ್ಲ. ಆ ಕೀರ್ತನ ಅಗ್ರಿಮೆಂಟ್ ವಿಷಯ ಮಾತಾಡಿದಾಗ ನೀನು ಮೀಟರ್ ಆಫ್ ಆಗಿದ್ದಂತೂ ನಿಜ ತಾನೆ? ನಾನು ಯಾಕೆ ಮೀಟರ್ ಆಫ್ ಮಾಡ್ಕೊಳ್ಳಿ? ಅಗ್ರಿಮೆಂಟ್ ಮಾಡಿಸಿರೋ ಅತ್ತೆ ಕೈಯಿಂದನೇ ಬೇಷ್ ಅನ್ನಿಸ್ಕೊಂಡವಳು ನಾನು. ಅಗ್ರಿಮೆಂಟ್ ಮಾಡಿಸಿರೋ ಅತ್ತೆನೇ ನನ್ನ ಕಡೆ ಇರುವಾಗ ಆ ಅಗ್ರಿಮೆಂಟ್ಗೆ ಯಾವ ಬೆಲೆ? ತಡ್ಡಿ ಕಣೆ ನೀನು. ಆ ಕೀರ್ತನ ಹೇಳಿದ್ದನ್ನು ಕೇಳಿ ಇಲ್ಲಿ ಕುಣಿದ್ಬಿಟ್ಟೆ. ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಅಯ್ಯೋ ಬಿಡು ಸತ್ಯ, ಅವಳಿಗೆ ಬುದ್ಧಿ ಇದ್ದಿದ್ರೆ ಅವಳ ಜೀವನ ಯಾಕೆ ಹೀಗೆ ಮಾಡ್ಕೊತಾ ಇದ್ಲು? ನೋಡಕ್ಕ, ನನ್ನ ಲೈಫು ನಾನು ಏನೂ ಮಾಡ್ಕೋತೀನಿ, ನಿನ್ನ ಲೈಫನ್ನ ನೀನು ನೋಡ್ಕೊ. ನಿನ್ನ ಗಂಡ ಮನ್ಸು ಬದಲಾಯಿಸಿ ಒಳ್ಳೆಯವ್ರಾಗ್ತಾ ಇದ್ದಾರೆ, ನಿಯತ್ತಾಗಿ ದುಡ್ದು ತಿಂತಾ ಇದ್ದಾರೆ. ಸಾಧ್ಯ ಆದರೆ ಅವ್ರನ್ನ ನೋಡಿ ಕಲ್ತ್ಕೊ. ಇವಳು ಬದಲಾಗ್ತಾಳೆ ಅನ್ನೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಸತ್ಯ ಅವರೇ. ಇವಳು ಸ್ವಂತ ತಂಗಿಗೆ ಹೀಗೆ ಮಾಡ್ಬೋದು ಅನ್ನೋದಾದರೆ ಇನ್ನು ಯಾರಿಗೆ ಏನು ಬೇಕಾದರೂ ಮಾಡ್ಬೋದು. ನೋಡೆ ಅವ್ರನ್ನ, ಇಂಥ ಮನುಷ್ಯನ ಅಯ್ಯೋ ಅನ್ನಿಸ್ತಿಲ್ಲೇ. ನಿನಗೆ ನಿಜವಾಗ್ಲೂ ಮನಸ್ಸು ಹೃದಯ ಅನ್ನೋದಿದೆಯಾ ದಿವ್ಯಕ್ಕ? ದುಡ್ಡಿಂದನೇ ಎಲ್ಲ ಅಲ್ಲ ಕಣೆ, ಅವ್ರ ಪ್ರೀತಿ ನೋಡು, ಬದಲಾಗು. ಆ ಪ್ರೀತಿಗೆ ಏನು ಉಪ್ಪು ಖಾರ ಹಾಕೊಂಡು ನೆಕ್ಲಾ ದೊಡ್ಡದಾಗಿ ಬಂದ್ಬಿಟ್ಲು. ನಿನಗೇನು ಶ್ರೀಮಂತರು ಮನೆಗೆ ಸೇರ್ಕೊಂಡಿದ್ಯಾ? ಉಪದೇಶ ಕೊಡದೆ ಇನ್ನೇನು ಮಾಡ್ತೀಯಾ ಹೇಳು? ಸಾಧ್ಯ ಆದರೆ ತಿದ್ಕೋ ಅಂತ ಹೇಳ್ತಾ ಇದ್ದೀನಿ. ಆಗ್ಲಿಲ್ವಾ? ನನ್ನ ತಂಟೆಗಂತೂ ಬರಲೇಬೇಡ. ಬಂದರೆ ಬಾಲ ಕಟ್ ಮಾಡಿ ಮೂಲೆಯಲ್ಲಿ ಕೂಡಿಸ್ತೀನಿ. ಹುಷಾರ್. ಇನ್ನೊಂದು ಸಲ ನನ್ನ ಮುಂದೆ ವಾಯ್ಸ್ ರೇಸ್ ಮಾಡಿದ್ಯೋ, ಮತ್ತೊಂದು ಸಲ ನನ್ನ ಕೈ ರುಚಿ ನೋಡಬೇಕಾಗತ್ತೆ. ಸತ್ಯ, ಅವಳಿಗೆ ನೀನೇ ಸರಿ ಕಣೆ. ನಮ್ಮ ತಂತು ಕಿವಿ ಮೇಲೆ ಹಾಕೊಳ್ಳಲ್ಲ ಅವಳು. ಇಲ್ಲಾಗಿದೆಯಲ್ಲ ಅವಮಾನ, ಇದರಿಂದಾದರೂ ಸರಿ ಹೋಗ್ತಾಳ ನೋಡೋಣ. ಯಾಕಕ್ಕ ಹೀಗೆ ಮಾಡ್ತಿದ್ಯಾ? ಪ್ಲೀಸ್ ಬದಲಾಗೆ. ನೀನೊಬ್ಳು ಸರಿಯಾಗ್ಬಿಟ್ರೆ ನಮ್ಮನೆ ಎಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲರೂ ಒಟ್ಟಿಗೆ ಎಷ್ಟು ಚೆನ್ನಾಗಿರ್ಬೋದು, ಎಷ್ಟು ಚೆನ್ನಾಗಿ ಜೀವನ ಮಾಡ್ಬೋದು. ಸಾರಿ ಬಾವಾ, ಅಕ್ಕನ ಹತ್ರ ಜೋರಾಗಿ ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಸಾರಿ ಎಲ್ಲ ಯಾಕೆ, ಇರೋದನ್ನ ತಾನೇ ನೀವು ಹೇಳಿದ್ದು. ಅಲ್ಲ, ನಿಮಗೆ ಹರ್ಟ್ ಆಗಲಿ ಅಂತ ನಾನು ಆ ರೀತಿ ಮಾತಾಡಿದ್ದಲ್ಲ. ಅವಳಿಗೆ ಬುದ್ಧಿ ಬರಲಿ ಅಂತ ಮಾತಾಡಿದೆ ಅಷ್ಟೇ. ಅದು ನನಗೆ ಗೊತ್ತು ಸತ್ಯ ಅವರೇ. ಆದರೆ ಒಂದೊಂದು ಸಲ
ನಾನು ಒಳ್ಳೆ ಜಾಬಲ್ಲಿದ್ದಿದ್ರೆ, ನಾನು ಚೆನ್ನಾಗಿ ದುಡಿತಿದ್ದಿದ್ರೆ ಅವಳು ನನ್ನ ಜೊತೆ ತುಂಬ ಚೆನ್ನಾಗಿರ್ತಿದ್ಲೇನೋ ಅಂತ ಕೀಳರಿಮೆ ಕಾಡ್ತಿದೆ ನನಗೆ. ಅವಳು ಮಾಡೋ ತಪ್ಪುಗಳಿಗೆಲ್ಲ ಪರೋಕ್ಷವಾಗಿ ನಾನೇ ಕಾರಣನ ಅನ್ಸುತ್ತೆ. ಅದಕ್ಕೆ ಬೇಜಾರು. ಚಚೆ, ನೀವು ಹಾಗೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಕ್ಕಂಗಿರೋದು ಆಸೆ ಆಗಿದ್ರೆ ಅದನ್ನ ನೀವು ಈಡೇರಿಸ್ಬೋದಾಗಿತ್ತು ಭಾವ. ಆದರೆ ಅವಳಿಗಿರೋದು ದುರಾಸೆ. ಅವಳು ಬದಲಾಗೋವರೆಗೂ ಯಾರೇನು ಮಾಡೋದಕ್ಕಾಗಲ್ಲ. ಆದರೂ ನಾನು ಈಗ ಮಾಡ್ತಿರೋ ಕೆಲಸದ ಬಗ್ಗೆ ನಿಮ್ಗೇನಾದರೂ... ಅಯ್ಯೋ, ಯಾಕೆ ಹಾಗೆ ಅನ್ಕೋತೀರ ಭಾವ? ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳು ಶುರು ಆಗೋದು ಚಿಕ್ಕ ಚಿಕ್ಕ ಗಲ್ಲಿಯಿಂದನೇ. ನನಗಂತೂ ನೀವು ಮಾಡ್ತಿರೋ ಕೆಲಸದ ಮೇಲೆ ತುಂಬ ಗೌರವ ಇದೆ. ನೀವು ಬದಲಾಗಿರೋದ್ರ ಬಗ್ಗೆ ಅಭಿಮಾನ ಕೂಡ ಇದೆ. ನಿಮ್ಮ ಪರಿಶ್ರಮಕ್ಕೆ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗತ್ತೆ. ನೋಡ್ತಾ ಇರಿ. ಭಾವ, ಒಂದು ನಿಮಿಷ. ನೋಡಿದ್ಯಾ ಜಾನಕಿ, ನಮ್ಮ ಸತ್ಯನ ಒಳ್ಳೆತನ ಎಲ್ಲೇ ಇದ್ದರೂ ಅದನ್ನು ಹುರಿದುಂಬಿಸ್ತಾಳೆ ಕಣೆ. ಅದು ನಿಜ ಅತ್ತೆ. ಅಳಿಯ ಮನೆ ಮಗನೇ ಆಗ್ಬಿಟ್ಟಿದ್ದಾನೆ. ಆದರೆ ಮಗಳು ಯಾವಾಗ ಸುಧಾರಿಸ್ತಾಳೋ ಏನೋ. ಭಾವ, ಇದನ್ನು ತಗೊಳ್ಳಿ. ಇದೆಲ್ಲ ಯಾಕೆ ಸತ್ಯ ಅವರೇ? ಏನಕ್ಕಾದರೂ ಬೇಕಾಗುತ್ತೆ ಭಾವ, ತಗೊಳ್ಳಿ. ನನಗೆ ಬೇಡ. ಅಯ್ಯೋ, ಹಾಗನ್ಬೇಡಿ. ಕಾರ್ತಿಕ್ ಅವರು ತುಂಬ ಪ್ರೀತಿಯಿಂದ ನಿಮಗೆ ಕೊಡೋದಕ್ಕೆ ಅಂತ ಕೊಟ್ಟು ಕಳಿಸಿದ್ದಾರೆ. ದಯವಿಟ್ಟು ತಗೊಳ್ಳಿ. ನಿಮ್ಮ ಮತ್ತು ಕಾರ್ತಿಕ್ ಪ್ರೀತಿ ವಿಶ್ವಾಸಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಸತ್ಯ ಅವರೇ, ನನಗೆ ಬೇಕಾಗಿರೋ ಬಂಡವಾಳ ಆಗಲೇ ನನ್ನ ಹತ್ರ ಇದೆ. ನನಗೆ ನಿಮ್ಮ ಫ್ರೆಂಡ್ಶಿಪ್ ಅಷ್ಟೇ ಸಾಕು. ಈ ದುಡ್ಡು ಬೇಡ. ಜಾನಕಿ, ಅಲ್ಲಿ ನೋಡು, ಸತ್ಯ ದುಡ್ಡು ಕೊಡ್ತಾಯಿದ್ರು, ಅಳಿಯಂದ್ರು ಅದನ್ನು ಮುಟ್ತಾನೇ ಇಲ್ಲ. ಅದೇ ಮತ್ತೆ, ಅಳಿಯಂದ್ರು ನಿಜವಾಗ್ಲೂ ಬದಲಾಗಿದ್ದಾರೆ. ಅವ್ರು ಒಳ್ಳೆಯವರು ಅಂತ ಪದೇ ಪದೇ ಸಾಬೀತು ಮಾಡ್ತಿದ್ದಾರೆ ಅತ್ತೆ. ಮುಜುಗರ ಪಡ್ಕೋಬೇಡಿ ಭಾವ, ನಾವೇನು ಬೇರೆ ಅವರ? ಇಲ್ಲ ಸತ್ಯ ಅವರೇ, ನನಗಿದು ಬೇಡ. ಸರಿ ಭಾವ, ನಿಮ್ಮಿಷ್ಟ. ನಿಮ್ಮ ಸ್ವಾಭಿಮಾನಕ್ಕೆ ನಾನು ಅಡ್ಡಿಯಾಗಲ್ಲ. ಆದರೆ ಯಾವತ್ತೇ ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರೂ ನಾನು ಕಾರ್ತಿಕ್ ಜೊತೆಗಿರ್ತೀವಿ ಅನ್ನೋದನ್ನು ಮಾತ್ರ ಮರಿಬೇಡಿ. ಯಾವುದೇ ಕಾರಣಕ್ಕೂ ಸಂಕೋಚ ಮಾತ್ರ ಬೇಡ. ಖಂಡಿತ ನಿಮ್ಮನ್ನೇ ಕೇಳ್ತೀನಿ. ನೀವು ನನ್ನ ಮೇಲೆ ಇಷ್ಟೊಂದು ಸ್ನೇಹ ತೋರಿಸ್ತಿರುವಾಗ ನಾನು ಯಾಕಿಲ್ಲ ಅಂದ್ಲಿ ಹೇಳಿ? ಈ ಸ್ನೇಹನ ನೀವು ಗಳಿಸಿರೋದು ಭಾವ. ನೀವು ಅಕ್ಕನ ಪ್ರೀತಿಸಿ ಅದೇನು ಸಾಧನೆ ಮಾಡಿದ್ರೋ ನನಗಂತೂ ಗೊತ್ತಿಲ್ಲ. ಆದರೆ ಅಂಗುಲಿಮಾಲ ಸಾಧು ಆದ ಹಾಗೆ ನೀವಂತೂ ಮೆತ್ತಗಾಗ್ಬಿಟ್ಟಿದ್ದೀರಾ. ಯಾಕೆ ಅಂದರೆ ಅಂಗುಲಿಮಾಲನ್ಗೆ ಬುದ್ಧ ಸಿಕ್ದಂಗೆ ನೀವೆಲ್ಲರೂ ನನಗೆ ಸಿಕ್ಕಿದ್ದೀರಲ್ಲ, ಅದಕ್ಕೆ. ಭಾವ, ನಿಮ್ಮ ಹೊಸ ಬಿಸ್ನೆಸ್ಗೆ ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ, ಒಳ್ಳೇದು ಮಾತ್ರ ಆಗಲಿ. ಥ್ಯಾಂಕ್ ಯು ಸತ್ಯ ಅವರೇ. ಅಜ್ಜಿ, ಕಾರ್ಯಕ್ರಮ ಶುರು ಮಾಡೋಣ. ಅಯ್ಯೋ ಇರಪ್ಪ, ಇನ್ನೂ ಪೂಜೆ ಆಗಬೇಕು, ಮಂಗಳಾರತಿ ಆಗಬೇಕು, ಕುಂಬಳಕಾಯಿದ ದೃಷ್ಟಿ ಎಲ್ಲ ತೆಗಿಬೇಕು, ಎಷ್ಟೊಂದು ಕೆಲಸ ಇದೆ. ಜಾನಕಿ ಮಾಡಿ. ಅತ್ತೆ, ದಿವ್ಯಾ ಪೂಜೆ ಮಾಡು. ಈ ಕಿತ್ತೋಗಿರೋ ಗಾಡಿಗೆ ನಾನು ಯಾಕೆ ಪೂಜೆ ಮಾಡಲಿ? ಬೇಕಿದ್ರೆ ನೀನೇ ಮಾಡು. ಪೂಜೆ ಸಮಯದಲ್ಲೂ ಏನು ನಿಂದು? ಅಕ್ಕ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಸುಮ್ಮನೆ ಪೂಜೆ ಮಾಡು. ನಿನಗೆ ಸಪ್ರೇಟಾಗಿ ಹೇಳಬೇಕೇನೆ? ಆಗಲ್ಲ. ಅದೇನು ಮಾಡ್ಕೋತೆ ಮಾಡ್ಕೊ ಹೋಗು.
ಮುಚ್ಕೋ. ಏ ಅಯ್ಯೋ ಅಯ್ಯೋ ಪೂಜೆ ಆಗಬೇಕು ಇನ್ನು ಅದು ನೈವೇದ್ಯ. ದಿವ್ಯಾ ಅಯ್ಯೋ ಭಗವಂತ ಎಲ್ಲಿದ್ಯಪ್ಪ ನೀನು? ಹಾಂ ದಿವ್ಯಾ, ಅರಶಿನ ಕುಂಕುಮ ಹಚ್ಚಿ ಅದೆಲ್ಲ ನೈವೇದ್ಯ ಮಾಡಿ ಆಮೇಲೆ ಮಂಗಳಾರತಿ ಮಾಡೋದು. ಅಜ್ಜಿ ಆರತಿ ಮಾಡಿದ್ದೆ ದೊಡ್ಡ ವಿಷಯ, ಸುಮ್ಮನೆ ನಿಂತ್ಕೋ. ಹೋಗೊಳಗೆ ಕೂತ್ಕೋ. ಬಲ ಮಾಡಪ್ಪ ನೀನಾದ್ರೂ ಅರಶಿನ ಕುಂಕುಮ ಹಚ್ಚಿದೆ. ಗಿರ್ಜಮ್ಮ ಬಾಬಾ ನೀವು ಈ ಕಡೆ ಬನ್ನಿ. ಚೆನ್ನಾಗಿ ಹಚ್ಚಮ್ಮ. ನೋಡಿ ಕಲ್ತ್ಕೋ. ನೀನು ಸುಮ್ಮನೆ ನಿಂತ್ಕೋ.